ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸ್ಟೋರೀಸ್ ಬೈ ಇಂದಿರಾ. ಎಲ್ಲರೂ ಹೆಂಗದ್ರಿ? ಆರಾಮದಿರಾ ಅಂತ ಅನ್ಕೊತೀನಿ. ನಾನು ಸೂಪರ್ ಆಗಿದ್ದೀನಿ. ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ವಿಶೇಷ ಅಂದರೆ, ನಮ್ಮ ಮನೆಯವ್ರು ನನಗೇನು ಗಿಫ್ಟ್ ಕೊಟ್ಟಿದ್ದಾರೆ ಅಂತ ಅದನ್ನು ನಾನು ನಿಮಗೆ ತೋರಿಸ್ತೀನಿ. ನೀವು ನೋಡೋಕೆ ತಯಾರಿದ್ರಲ್ಲ, ಮತ್ತೆ ತಡ ಮಾಡೋಣ, ನಡೀರಿ ಹೋಗೋಣ. ಚಲೋ ನಮ್ಮ ಮನೆಯವ್ರು ಏನು ಗಿಫ್ಟ್ ಕೊಟ್ಟಿದ್ದಾರೆ ಅಂತ ನಾನೇ ನೋಡ್ತೀನಿ, ನಿಮಗೂ ತೋರಿಸ್ತೀನಿ. ಓಕೆ, ಇದು ನೋಡಿ ಹವಳ. ಇದು ನಾವು ಎಲ್ಲಿ ತೊಗೊಂಡಿದ್ದೀವಪ್ಪ ಅಂದ್ರೆ ಒರಿಸ್ಸಾದಲ್ಲಿ ತೊಗೊಂಡಿದ್ದೀವಿ. ಜಗನ್ನಾಥಪುರಿ ಇದೆಯಲ್ಲ, ಜಗನ್ನಾಥಪುರಿಯಲ್ಲಿ ತೊಗೊಂಡಿದ್ದು ನಾನು. ಇದು ಹವಳ ನಾಲ್ಕು ಗುಚ್ಚು ತೊಗೊಂಡಿದ್ದೀನಿ, 3 ಎಳೆ ಮಾಡೋಕ್ಕೆ. ಇದಕ್ಕೆ ನಾನು ನಮ್ಮ ಮನೇಲಿ ಕೊಡಿಸಿದ್ದಾರೆ. ಇದು ಪೆಂಡೆಂಟ್. ಈ ಪೆಂಡೆಂಟ್ ಕಾಣಿಸ್ತಾ ಇದೆಯಲ್ಲ, ಈ ಪೆಂಡೆಂಟು ಮಧ್ಯದಲ್ಲಿ ಹಾಕೋಕ್ಕೆ. ಮತ್ತು ಇದು ಸೈಡು ಮೋಪ್ ಅಂತೀವಲ್ಲ ನಾವು, ಮೋಪ್ ಅಂತೀವಲ್ಲ, ಈ ಥರ ಪೆಂಡೆಂಟ್ಗಳು. ಈ ಕಡೆ 3, ಈ ಕಡೆ 3, 6 ಪೀಸ್ ಇದ್ದಾವೆ. ಇದು ಮಧ್ಯದಲ್ಲಿ ಬರುತ್ತೆ. ಇದು ಈ ಕಡೆ ಇಲ್ಲೊಂದು ಬರುತ್ತೆ. ಈ ಪೆಂಡೆಂಟು ಏನಪ್ಪ ಅಂದರೆ ನಾನು ಈ ಹವಳದಲ್ಲಿ ಹಾಕಿಸ್ತಾ ಇದ್ದೀನಿ. ಚೆನ್ನಾಗಿರುತ್ತೆ. ಅವಳದ್ದು ಒಂದು ಸರ ಇಲ್ಲ ನನ್ನ ಹತ್ರ, ಹಾಗಾಗಿ ಅವಳ ತೊಗೊಂಡಿದ್ದೀನಿ. ಈ ಪೆಂಡೆಂಟು ನಮ್ಮ ಮನೇಲಿ ಕೊಡಿಸಿದ್ದಾರೆ. ತುಂಬ ಚೆನ್ನಾಗಿದೆ ಇದು. ಇವಾಗ ನಾನು ಎಲ್ಲಿ ಹೋಗ್ತಾ ಇದ್ದೀನಪ್ಪ ಇದನ್ನೆಲ್ಲ ತೊಗೊಂಡು ಅಂದರೆ ಆಚಾರ್ಯ ಕಡೆ ಹೋಗ್ತಾ ಇದ್ದೀನಿ. ಆಚಾರ್ಯ ಎಲ್ಲ ಸರ ಪೊಣಿಸ್ತಾರಲ್ಲ, ಅವ್ರ ಕಡೆ ಹೋಗ್ತಾ ಇದ್ದೀನಿ ನಾನು. ಅವ್ರ ಕಡೆ ಹೋದರೆ ಅವ್ರು ಚೆನ್ನಾಗಿ ಪೊಣಿಸ್ಕೊಡ್ತಾರೆ, ಅವ್ರಿಗೆ ಐಡಿಯಾ ಇರುತ್ತಲ್ಲ, ಹಾಗಾಗಿ ನಾನು ಅಲ್ಲಿ ಹೋಗ್ತಾ ಇದ್ದೀನಿ. ನಾನು ಸರ ಪೊಣಿಸ್ಕೊಂಡು ಬಂದಮೇಲೆ ನಿಮಗೆ ಯಾವ ಥರ ಪೊಣಿಸ್ಕೊಂಡಿದ್ದೀನಿ ಅಂತ ನಾನು ನಿಮಗೆ ಆಮೇಲೆ ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ನೀವು ನೋಡಕ್ತಾ ಇದ್ದೀರಲ್ಲ, ಮತ್ತೆ ಮಾಡೋಣ, ನಡಿ ಹೋಗೋಣ. ಟೈಮ್ ಆಯಿತು, ಬಿಸಿಲು ಬೇರೆ. ಏನು ಮಾಡೋರು, ಇವಾಗೆ ಫ್ರೀ ಇದ್ದೀನಿ ಬನ್ನಿ ಅಂತ ಫೋನ್ ಮಾಡಿದ್ರು, ಅದಕ್ಕೆ ಇವಾಗ ಹೋಗ್ತಾ ಇದ್ದೀನಿ. ನಾನು ಹೋಗಿ ಬರ್ತೀನಿ, ಬಂದಮೇಲೆ ಮತ್ತೆ ತೋರಿಸ್ತೀನಿ. ನೋಡಿ, ನಾನು ಮಾರ್ಕೆಟಿಗೆ ಬಂದೆ. ಸರ ಪೊಣ್ಸೋರ ಹತ್ರ ಕೊಯ್ನೂರು ಬೀಡ್ಸ್ ಆ್ಯಂಡ್ ಥ್ರೆಡ್ ವರ್ಕ್ಸ್ ಅಂತಿದೆ. ಇವರು ಕನಕ ಜ್ಯುವೆಲ್ಲರ್ಸ್ ಹೊರಗಡೆ ಸೈಡಿಗೆ ಶಾಪ್ ಇಟ್ಕೊಂಡಿದ್ದರು ಚಿಕ್ಕದಾಗಿ. ಇವಾಗ ದೊಡ್ಡ ಶಾಪೇ ಮಾಡಿದ್ದಾರೆ. ನೋಡಿ ಎಷ್ಟು ದೊಡ್ಡದಾಗಿದೆ ಶಾಪು. ಇವ್ರ ಹತ್ರ ಎಲ್ಲ ಕಲರ್ಸ್ ಬೀಡ್ಸು ಸಿಗುತ್ತೆ, ಎಲ್ಲ ವೆರೈಟಿ ಬೀಡ್ಸ್ ಸಿಗುತ್ತೆ, ಮತ್ತು ರೆಡಿ ಮಾಡಿದ್ದು ಸರನೂ ಸಿಗುತ್ತೆ, ಮತ್ತು ಪೆಂಡೆಂಟೂ ತುಂಬ ವೆರೈಟಿ ಇದೆ, ಇಯರಿಂಗ್ಸೂ ಇದೆ, ಎಲ್ಲ ಇದೆ. ಮತ್ತು ಇವರು ಪಾಲಿಶೂ ಮಾಡಿಕೊಡ್ತಾರೆ, ಬೆಳ್ಳಿ ಪಾಲಿಶು, ಬಂಗಾರ ಪಾಲಿಶು ಮಾಡಿಕೊಡ್ತಾರೆ. ಮತ್ತು ಏನಾದರೂ ಕಟ್ಟಾದರೆ ಮಾಡಿದರೆ ವೆಲ್ಡಿಂಗ್ನೂ ಮಾಡಿಕೊಡ್ತಾರೆ. ಮತ್ತು ತಾಳಿ ಚೈನು ಪೋಣಿಸೋದಿದ್ರು ಇವರೆಲ್ಲ ಪೋಣಿಸಿ ಕೊಡ್ತಾರೆ. ಎಲ್ಲ ಕೆಲಸನೂ ತುಂಬ ಅಚ್ಚುಕಟ್ಟಾಗಿ. ಆಸೆ ಇತ್ತಾ ನಿಮಗೆ? ಇದು ಜೋರು ಮಾತಾಡಿ. ತುಂಬ ಆಸೆ ಇತ್ತು. ಹೌದಾ? ಹೌದಾ, ಚೆನ್ನಾಗಿ ಕಾಣ್ತಾ ಇದೆ. ಇದು ರೆಡ್ ಇದೆ, ಇದು ರೆಡ್ ಮ್ಯಾಚ್ ಆಗಿದೆ, ಇದು ಗೋಲ್ಡು, ಇದು ಗೋಲ್ಡು. ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀರಾ. ಹೌದಾ? ಮಕ್ಕಳ ತಾನೇ, ಯಾವಾಗಲೂ ಮಕ್ಕಳೇ ತಾನೇ ನಮ್ಗೆ ನೆರವೇರ್ಸೋದು, ತಾಯಂದಿರಿಗೆ. ಹೌದಾ? ಏನು ಮಾಡೋಕ್ಕಾಗತ್ತಪ್ಪ. ಹೌದಾ? ಹೌದಾ? ದೊಡ್ಡದಾಗ ಮತ್ತೆ ತಗೊಳ್ಳಿ, ಚೆನ್ನಾಗಿರುತ್ತೆ. ಹಾಂ, ಕಿವಿ ಓಲೆನೂ ಮ್ಯಾಚ್ ಆಗಿದೆ ಅಲ್ಲ, ಕಿವಿ ಓಲೆನೂ ಮ್ಯಾಚ್ ಆಗಿದೆ. ಮಧ್ಯದಲ್ಲಿ ರೆಡ್ದಿದೆ, ಇದು ಮ್ಯಾಚ್ ಆಗಿದೆ ಬಿಡಿ, ಇನ್ನೇನು. ಚೆನ್ನಾಗಿ ಕಾಣ್ತಾ ಇದ್ದೀರಾ. ನೋಡಿ, ಈ ಕಡೆ ಸರ ಎಲ್ಲ ಪೊಣಿಸಿ ಕೊಡ್ತಾರೆ. ಇಲ್ಲೊಂದು ಮಗು ಇದೆ ನೋಡಿ, ಒಂದು ಹುಡುಗಿ ಇದೆ, ತುಂಬ ಮಾತಾಡ್ತಾ ಇತ್ತು, ತುಂಬ ತೀಡ್ಲೆ ಮಾಡ್ತಾ ಇತ್ತು. ಮಾತಾಡ್ಸೋಣ ಬನ್ನಿ. ನೀವಿ ಸ್ಕೂಲ್ಗೆ ಹೋಗ್ತೀಯಾ? ಏನು ಓದ್ತೀಯಾ? ಸ್ಕೂಲಲ್ಲಿ ಏನು ಓದ್ತೀಯಾ? ಏನು ಬರೀತೀವಿ? ಹೌದಾ? ಹೇಳು, ABCD ಹೇಳು. ಜೋರು ಮಾತಾಡಬೇಕು. 1 2 3 ಹೇಳು. 1 2 3 ಹೇಳು. 1 2 3 ಬರಲ್ಲ. ನಂಬರ್ ಹೇಳಲ್ಲ ನೀನು. ನಿನ್ನ ಸ್ಕೂಲ್ ಹೆಸರು ನೆನಪಿದೆನಾ? ಏನು ಹೇಳು ನಿನ್ನ ಸ್ಕೂಲ್ ಹೆಸರು? ಏನೋ ನನಗೆ ಕೇಳಿಸ್ತಾ ಇಲ್ಲ. ಯಾವ ಊರು? ಸಕಲೇಶ್ಪುರ. ಅಲ್ಲಿಂದ ಇಲ್ಲಿಗೆ ಬಂದೀಯಾ ಇವಾಗ ನೀನು? ಏನಕ್ಕೆ ಬಂದಿದೆ ಇಲ್ಲಿಗೆ? ಜೋರು ಮಾತಾಡೆ, ಕೇಳಿಸ್ತಾ ಇಲ್ಲ. ಪ್ರೇಮಜ್ಜಿ ಮಾತಾಡ್ಸಕ್ಕೆ. ಹಾಂ, ನೀನು ಇಲ್ಲಿ ಗ್ಲಾಸ್ ಮೇಲೆ ಮಲ್ಕೊಂಡ್ಬಿಡ್ತಾ ಇದೆಯಲ್ಲ.
ಗ್ಲಾಸ್ ಮೇಲೆ ಕೂತ್ಕೋಬೇಡ ಅಂತ ಹೇಳ್ತಾರೆ, ನೀವು ಗ್ಲಾಸ್ ಮೇಲೆ ಮಲ್ಕೊತಾ ಇದೆಯಲ್ಲ. ಹ್ಞೂ ಅಲ್ಲ ಅಂತ ಹೇಳಿದ್ರೆ ಹೆಂಗೆ ಗೊತ್ತಾಗ್ತದೆ? ನಿಧಾನಕ್ಕೆ ಕ್ಲಿಯರ್ ಆಗಿ ಹೇಳಬೇಕು. ಇವನು ಯಾರು ನಿಮ್ಮ ತಮ್ಮನ? ಏನು ತಮ್ಮನ ಹೆಸರು? ದಿಯಾಜ. ಅವನು ಮನೇಲೇ ಇರ್ತಾನಲ್ಲ, ಸ್ಕೂಲಿಗೆ ಬರಲ್ಲ ಅವನು. ಯಾಕೆ ಬರಲ್ಲ? ಚಿಕ್ಕವನ್ನ ಮತ್ತೆ ಮಲ್ಕೊತಾ ಇದೆಯಲ್ಲ ನೋಡಿ. ಮತ್ತು ಅದು ಸ್ವಲ್ಪ ಲೇಟ್ ಆಗ್ತದೆ ಅಂದ್ರೆ, ಲೇಟ್ ಆದರೆ ಮತ್ತೆ ನನಗೆ ಸುಮ್ಮನೆ ಕೂತ್ಕೊಳ್ಳೋಕದು ಏನು, ನೆಕ್ಸ್ಟ್ ಡೇ ಬರ್ತೀನಿ ಅಂಥೇಳಿ ಮತ್ತು ನಾನು ವಾಪಸ್ ಬಂದು ಮತ್ತೆ ನೆಕ್ಸ್ಟ್ ಡೇ ಬಂದೆ. ಬರೋಷ್ಟರಲ್ಲೇ ಇಷ್ಟೆಲ್ಲ ಫೋನ್ಸ್ ಇಟ್ಟಿದ್ದರು. ಇದೇ ಥರ ನೋಡಿ ನಾನು ಸರ ಹೇಳಿದ್ದು ಸೈಡ್ ಮೋಪು ಬರುತ್ತೆ ಅಂತ ಹೇಳಿದ್ನಲ್ಲ, ಆಗಲೇ ತೋರಿಸಿದ್ನಲ್ಲ ನಿಮಗೆ. ಇವಾಗ ನೋಡಿ ಸರ ಕಾಣುತ್ತಲ್ಲ, ಮಧ್ಯದಲ್ಲಿ ಮೋಪು, ಆ ಕಡೆ ಒಂದು ಮೋಪು, ಈ ಪೆಂಡೆಂಟ್ ಹತ್ತಿರ ಒಂದು ಮೋಪು, ಈ ಥರ ಪೋಣಿಸಿರೋದು. ಅದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೀವು ಈ ಥರ ಪೋಣಿಸ್ಕೋಬೋದು. ಸರ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಗ್ರ್ಯಾಂಡಾಗಿ ಕಾಣುತ್ತೆ. ನಾನು ಅದೇ ಹೇಳ್ತಾ ಇದ್ದೀನಿ, ಅದನ್ನು ಥ್ರೆಡ್ಡು ಬೇಡ, ಡೋರಿ ಅಂತ ಅಂದೆ. ಡೋರಿ ಬೇಕಾದ್ರೆ ಹಾಕ್ಕೋಬೋದು, ಇಲ್ಲಾಂದರೆ ಅದನ್ನು ತೆಗೆದು ಹುಕ್ಸ್ ಹಾಕ್ಕೋಬೋದು ಮೇಡಮ್ ಅಂತ ಹೇಳಿದರು ಅವರು. ಹೌದಾ ಸರಿ ಅಂತಂತೇಳಿ ನಾನು ಓಕೆ ಮಾಡಿದೆ. ಓಕೆ ಮಾಡಿ ನಾನು ಪೆಂಡೆಂಟ್ ತಂದಿದ್ನಲ್ಲ, ಪೆಂಡೆಂಟ್ ಕೊಟ್ಟಾದಮೇಲೆ ಅವರು ರೆಡಿ ಮಾಡಿಕೊಟ್ರು. ಇವ್ರ ಹೆಸರು ಸುನೀಲ್ ಅಂತ ಅಂದು. ಇವ್ರದ್ದು ನಾನು ಫೋನ್ ನಂಬರ್ ಕೆಳಗಡೆ ಕೊಟ್ಟಿರ್ತೀನಿ, ಅದನ್ನು ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡು ಬರ್ಬೋದು. ತುಂಬ ಚೆನ್ನಾಗಿ ಪೋಣಿಸಿ ಕೊಡ್ತಾರೆ ಸರ. ಅದೆಲ್ಲ ರೇಟನ್ನು ಅಷ್ಟೇ ರೀಸನೇಬಲ್ ರೇಟು, ಅಷ್ಟೇ ರೇಟ್ ಇಷ್ಟೇ ರೇಟ್ ಅಂತ ಕಡ್ಡಾಯವಾಗಿ ತೊಗೊಳೋದಿಲ್ಲ. ಮಾಮೂಲಿ ಎಷ್ಟು ರೀಸನೇಬಲ್ ಇದೆ ಅಷ್ಟು ರೀಸನೇಬಲ್ ಮಾಡಿ ತೊಗೊತಾರೆ ಅವರು. ತುಂಬ ಚೆನ್ನಾಗಿ ಪೋಣಿಸ್ಕೊಟ್ಟಿದ್ದಾರೆ. ನಾನಂತರ ಆಸಾನದಲ್ಲಿ ಎಲ್ಲೂ ಹೋಗಲ್ಲ, ಇವ್ರ ಹತ್ರನೇ ಬಂದು ಸರ ಪೋಣಿಸ್ಕೊಂಡು ಹೋಗ್ತೀನಿ ನಾನು. ಇವಾಗ ನೋಡಿ ರೆಡಿ ಆಯಿತು ಸರ. ನೋಡ್ತಾ ಇದ್ದೀನಿ ಸರಿ ಆಗಿದ್ದೇನೆ ಇಲ್ಲ ಅಂತಂದು. ಎಲ್ಲ ಕರೆಕ್ಟ್ ಒಂದೊಂದು ಎಳೆ ಒಂದೊಂದು ಲೂಸ್ ಬಂದಿರುತ್ತಲ್ಲ, ಹಾಗಾಗಿ ಎಲ್ಲ ನೋಡ್ತಾ ಇದ್ದೆ. ಅದು ಅವರು ದಾರ ಕಟ್ ಮಾಡಿ ಸುಡ್ತಾರಲ್ಲ, ಅದು ಸ್ವಲ್ಪ ಕಪ್ಪಗೆ ಕಾಣ್ತಾ ಇತ್ತು. ಇದೇನು ಕಪ್ಪಗೆ ಅಂದೆ. ಇಲ್ಲ ಮೇಡಮ್ ದಾರ ಸುಟ್ಟಿದ್ದೀನಲ್ಲ, ಅದಕ್ಕೆ ಅದು ಕಪ್ಪಗೆ ಕಾಣುತ್ತೆ ಅಂತ ಹೇಳಿದರು. ಹೌದಾ ಅಂತಂದು. ಅದು ಏನು ಮಾಡೋಕ್ಕಾಗೋದಿಲ್ಲ, ಹಿಂದುಗಡೆ ಸುಡಬೇಕಾಗಿತ್ತು. ಒಂದೆರಡು ಎಳೆ ಮುಂದೆ ಸುಟ್ಟಿದ್ರು, ಹಾಗಾಗಿ ಮುಂದೆ ಕಪ್ಪು ಅನ್ನಿಸ್ತಾ ಇತ್ತು. ಇವಾಗ ನಾನು ಹಾಕ್ಕೊಂಡು ನೋಡ್ತಾ ಇದ್ದೀನಿ ಹೇಗೆ ಕಾಣುತ್ತೆ ಅದು ಅಂತಂದು. ನೋಡಿ ಹಾಕ್ಕೊಂಡು ನಮ್ಮ ಮನೆಯವ್ರಿಗೆ ಕೇಳ್ತಾ ಇದ್ದೀನಿ ನಾನು, ಹೇಗೆ ಕಾಣ್ತಾ ಇದೆ, ಚೆನ್ನಾಗಿ ಕಾಣ್ತದಾ ಅಂತ ಕೇಳ್ತಾ ಇದ್ದೀನಿ ನಮ್ಮ ಮನೆಯವರಿಗೆ. ನಮ್ಮ ಮನೆಯವ್ರು ಓಕೆ ಚೆನ್ನಾಗಿ ಕಾಣ್ತಾ ಇದೆ ಅಂತ ಹೇಳಿದರು. ಸರಿ ಆಯಿತು ಅಂತೇಳಿ ತೆಗೆದು ಪ್ಯಾಕ್ ಮಾಡಿಕೊಂಡು ನಾನು ಇಲ್ಲಿಂದ ಎಲ್ಲಿಗೆ ಹೋದಿವಪ್ಪ ಅಂತಂದರೆ ಕೇಕ್ ಶಾಪ್ಗೆ ಹೋದ್ವಿ ನಾವು. ಐಸ್ ಕೇಕ್ ತೊಗೊಳ್ಳೋಣ ಅಂತಂದು ಹೋದ್ವಿ. ಅಲ್ಲಿ ತುಂಬ ವೆರೈಟಿ ಇದ್ದವು, ಬಟ್ ಎಲ್ಲನೂ ಜಾಸ್ತಿನೇ ಇತ್ತು. ಅರ್ಧ KG 1 KG ಯಾಕಂದರೆ ನಾನು ನೆಕ್ಸ್ಟ್ ಡೇ ಊರಿಗೆ ಹೋಗೋದಿತ್ತು. ಹಾಗಾಗಿ ಅಷ್ಟು ತೊಗೊಂಡು ಏನು ಮಾಡೋದು ಅಂತಂದು ಇಷ್ಟರಲ್ಲಿ ಎಲ್ಲ ವೆರೈಟಿ ಹುಡುಕಿ ಚಿಕ್ಕ ತೊಗೊಂಡೆ ಕೇಕು. ಯಾವುದು ಪಿಸ್ತಾ ಬಟರ್ ಕಾಜು ದೊಡ್ಡದಾಯ್ತು. ಅದು ಚಿಕ್ಕದಿಲ್ವಾ? ಇದು ಯಾವುದು? ಇದು ಆಲ್ಮಂಡ್ ಪಿಸ್ತಾನ? ಕೊಡಿ. ಅದು ಇದು ನಾಳೆವರೆಗೂ ನಡೆಯುತ್ತಾ? ಅಲ್ಲಿನೂ ಮಾಡಿಲ್ಲ. ಚಾಕ್ಲೇಟು ಓಕೆ. ನೋಡಿ ಇದು ಎಷ್ಟು ಚಿಕ್ಕ ಐಸ್ ಕ್ರೀಮಿನೂ ಇದೆಯಲ್ಲ, ಚಿಕ್ಕ ಕಪ್ಪು. ಇದು ಚೆನ್ನಾಗಿದೆ. ಕಪ್ ಕೇಕ್ ಎಲ್ಲರಿಗೂ ಏನಾದ್ರು ಫಂಕ್ಷನ್ ಇದ್ದರೆ ಕಪ್ ಕೇಕ್ ತೊಗೊಂಡೋಗೋಕ್ಕೆ. ಇವಾಗ ನಾನು ಕೇಕ್ ತೊಗೊಂಡು ನನ್ನ ಮನೆಗೆ ಹೋಗ್ತಾ ಇದ್ದೀನಿ. ನೆಕ್ಸ್ಟ್ ಡೇ ಏನಕ್ಕೆ ತೊಗೊಂಡಿದ್ದೀನಿ ಅಂತ ಹೇಳ್ತೀನಿ ನಾನು ನಿಮಗೆ. ಅಯ್ಯೋ ಏನ ಹೊಸ ಸೀರೆ ಚಂದ ಕಾಣತಿದೆ. ಹಾಂ ನಡಿ ಬಾ, ಲೇಟ್ ಆಗ್ತದೆ ಬಾ, ಗುಡಿಗೆ ಹೋಗ್ಬೇಕು ನಾವು ಜಲ್ದಿ. ಮತ್ತು ಚಲೋ ಐತೆ. ನೀವು ಮಸ್ತ್ ಕಾಣಕತ್ತೀರಿ. ಹೌದಾ? ನನಗೊಬ್ಬಕ್ಕೆ ಏನು, ನೀವು ಮಸ್ತ್, ನೀವು ಸ್ಮಾರ್ಟಾಗೇ ಇದ್ದೀರಿ. ಮತ್ತು ಪ್ಲಸ್ ಮಸ್ತ್ ಕಾಣಕತ್ತೀರಿ ಎರಡು. ನಡೀರಿ ಹೋಗೋಣ ಗುಡಿಗೆ. ಗುಡಿಗೆ ಹೋಗಿ ಬಂದಮೇಲೆ
ನೋಡಿ ನಾವು ಬೆಳಗ್ಗೆ ನಾನು ನಮ್ಮ ಮನೆಯವರು ರೆಡಿಯಾಗಿ ಎಲ್ಲಿಗೆ ಬಂದಿದ್ದೀವಪ್ಪ ಅಂದರೆ ನಮ್ಮ ಮನೆ ಹತ್ರ ಒಂದು ವೆಂಕಟೇಶ್ವರ ದೇವಸ್ಥಾನ ಇದೆ ನೋಡಿ. ಈ ಕಡೆ ಗಣಪತಿ ಇದೆ, ಮಧ್ಯದಲ್ಲಿ ವೆಂಕಟೇಶ್ವರ ಇದ್ದಾನೆ, ಈ ಕಡೆ ಲಕ್ಷ್ಮಿ ಇದ್ದಾಳೆ. ಇಲ್ಲಿ ಬಂದೀವಿ ನಾವಿಬ್ಬರು, ನಾನು ನಮ್ಮ ಮನೆಯವರು ದೇವಸ್ಥಾನಕ್ಕೆ ದರ್ಶನಕ್ಕೆ ಅಂತಂದು. ಏನಕ್ಕಪ್ಪ ದರ್ಶನಕ್ಕೆ ಬಂದಿದ್ದೀವಿ ಅಂತಂದರೆ ನಮ್ಮದು ಇವತ್ತು ಆ್ಯನಿವರ್ಸರಿ, ಏಪ್ರಿಲ್ 16 ನಮ್ಮದು ಆ್ಯನಿವರ್ಸರಿ, ಅದಕ್ಕೆ ನಾವು ದೇವಸ್ಥಾನಕ್ಕೆ ಬಂದೀವಿ. ನೋಡಿ ಪೂಜೆ ಎಲ್ಲ ಆಯಿತು, ಅರ್ಚನೆ ಮಾಡಿಸಿದ್ವಿ. ಮಾಡಿದ್ದಾದಮೇಲೆ ನಮ್ಮ ಮನೆಯವರಿಗೆ ಪೂಜಾರಿಯವರು ಗದಾ ಕೊಟ್ಟರು. ಈ ಗದಾ ಹಿಡ್ಕೊಂಡು ಒಂದು ರೌಂಡು ಸುತ್ತ ಹಾಕಿ ದೇವಸ್ಥಾನ ಅಂತ ಕೊಟ್ಟರು. ನಮ್ಮ ಮನೆಯವ್ರನ್ನ ಬಲ ಭೀಮ ಥರ ಗದಾ ಹಿಡ್ಕೊಂಡು ಹೋಗ್ತಾ ಇದ್ದಾರೆ, ಒಂದು ರೌಂಡ್ ಹಾಕಿದರು. ಅದಾದಮೇಲೆ ಇವಾಗ ಎದುರುಗಡೆನೇ ಆಂಜನೇಯ ದೇವಸ್ಥಾನ ಇದೆ, ಅಲ್ಲಿ ಹೋಗಿ ಅಲ್ಲಿ ತೀರ್ಥ ತಗೊಂಡು ಅಲ್ಲಿನ ಪ್ರದಕ್ಷಿಣೆ ಹಾಕಿ ಮನೆಗೆ ಬಂದೀವಿ ನಾವು. ಹಾಯ್ ಫ್ರೆಂಡ್ಸ್, ಹೇಗೆ ಕಾಣ್ತಾ ಇದ್ವಿ ನಾವು? ಯಾಕಪ್ಪ ಇವರು ಈ ಥರ ರೆಡಿಯಾಗಿದ್ದಾರೆ ಅಂತ ಅಂದ್ಕೊತಿರ್ಬೋದು ನೀವು. ಯಾಕೂ ಇಲ್ಲ ರೀ, ಬನ್ನಿರಿ. ಏನಕ್ಕೆ ನಾವು ರೆಡಿಯಾಗಿವಿ? ಇವತ್ತು ನಮ್ಮದು ಮ್ಯಾರೇಜ್ ಆ್ಯನಿವರ್ಸರಿ. ಅದಕ್ಕೆ ರೆಡಿಯಾಗಿದ್ದೀವಿ. ಬನ್ನಿ ಇವಾಗ ನಾವು ಕೇಕ್ ಕಟ್ ಮಾಡೋಣ. ಸರಿ, ಓಕೆ. ಹ್ಯಾಪಿ ಆ್ಯನಿವರ್ಸರಿ, 33 years. ನೋಡಿ ಅದು ಐಸ್ ಕೇಕ್ ಅಲ್ಲ, ಹಾಗಾಗಿ ಫ್ರೀಝರಲ್ಲಿ ಇಟ್ಟಿದ್ವಿ. ನಿನ್ನೆ ನೈಟ್ ತೊಗೊಂಡು ಬಂದು ಅದು ತುಂಬ ಗಟ್ಟಿಯಾಗಿದೆ, ಹೀಗಾಗಿ ಬೇಗ ಕಟ್ ಆಗ್ತಾ ಇಲ್ಲ. ಯಾಕೆ ತುಂಬ ಗಟ್ಟಿ ಇದೆ, ಅದನ್ನು ಕೆಳಗಡೆ ಹಿಡಿದು ಕಟ್ ಮಾಡ್ತಾ ಇದ್ದಾರೆ ನಮ್ಮ ಮನೆಯವರು. ಕೇಕ್ ಕಟಿಂಗ್ ಆದಮೇಲೆ ನಮ್ಮ ಮನೆಯವ್ರು ನನಗೆ ತಿನ್ನಿಸ್ತಾರೆ, ನಾನು ಅವ್ರಿಗೆ ತಿನ್ನಿಸ್ತೀನಿ. ನಾವಿಬ್ಬರೇ ಮನೆಯಲ್ಲಿ ಇಬ್ಬರೇ ಸೆಲೆಬ್ರೇಟ್ ಮಾಡ್ಕೊಂಡಿವಿ. ಇಷ್ಟು ಬೆಳಗ್ಗೆ ಏನು ಕೇಕ್ ಕಟ್ ಮಾಡ್ತಾ ಇದ್ದೀವಿ ಅಂದರೆ ಇವತ್ತು ನಮ್ಮದು ಮ್ಯಾರೇಜ್ ಆ್ಯನಿವರ್ಸರಿ, ಅದಕ್ಕೆ ಬೆಳಗ್ಗೆನೇ ಕಟ್ ಮಾಡ್ತಾ ಇದ್ದೀವಲ್ಲ. ಓ, ಡ್ಯೂಟಿಗೆ ಹೋಗ್ಬೇಕಲ್ಲ. ಏನಕ್ಕಪ್ಪ ಇವರು ಇಷ್ಟು ಬೆಳಗ್ಗೆನೇ ಕೇಕ್ ಕಟ್ ಮಾಡ್ತಾ ಇದ್ದಾರೆ ಅಂತ ಅನ್ಕೊತಿರ್ಬೋದು ನೀವು. ಏನಕ್ಕಿಲ್ಲ, ಯಾಕಂದರೆ ಅವತ್ತಿನ ದಿನವೇ ನಾನು ಊರಿಗೆ ಹೋಗಬೇಕಾಗಿತ್ತು. ಹಾಗಾಗಿ ಅವತ್ತಿನ ದಿನ ಬೆಳಗ್ಗೆನೇ ನಾನು ನಮ್ಮ ಮನೆಯವ್ರು ಕೇಕ್ ಕಟ್ ಮಾಡಿದ್ವಿ. ಮತ್ತು ನೋಡಿ ಅದು ನಾನು ಸರ ಹಾಕ್ಕೊಂಡಿದ್ದೀನಲ್ಲ, ಅದೇ ನಮ್ಮ ಮನೆಯವ್ರು ಗಿಫ್ಟ್ ಕೊಟ್ಟಿದ್ದು. ತುಂಬ ಚೆನ್ನಾಗಿದೆ ಅಲ್ಲ, ನನಗಂತೂ ತುಂಬ ಇಷ್ಟ ಆಯಿತು. ಈ ಸೀರೆ ನಮ್ಮ ಮಗಳು ಕೊಟ್ಟಿದ್ದು, ಅದು ನಾವು ಕಾಶಿಗೆ ಹೋಗಿ ಬಂದಿದ್ವಲ್ಲ, ಹಾಗಾಗಿ ಅದೇ ಹೊಸದಿತ್ತಲ್ಲ, ಅದೇ ಉಟ್ಕೊಂಡೆ ನಾನು. ಮತ್ತು ನಮ್ಮ ಮನೆಯವ್ರು ಇನ್ನೊಂದು ಗಿಫ್ಟನ್ನು ಕೊಡ್ತಾರೆ. ನಾನೇ ಪಾಪ ನಮ್ಮ ಮನೆಯವ್ರಿಗೆ ಏನೂ ಗಿಫ್ಟ್ ಕೊಟ್ಟಿಲ್ಲ, ಸಾರಿ. ಥ್ಯಾಂಕ್ ಯು. ತುಂಬ ಖುಷಿ ಆಯ್ತು. ಇಯರ್ಬಡ್ ನೋಡಿ, ಇಯರ್ಫೋನು ಫಸ್ಟದು ನಮ್ಮ ಹಳೆ ಕೊಟ್ಟಿದ್ದರು, ಅದು ಹಾಳಾಯಿತು. ಹಾಳಾದ್ಮೇಲೆ ತೊಗೋಬೇಕಂತ ಇದ್ದೆ. ಅವಾಗ ನಮ್ಮ ಮನೆಯವರು ಆ್ಯನಿವರ್ಸರಿಗೆ ಗಿಫ್ಟಾಗಿ ಕೊಟ್ಟಿದ್ದಾರೆ ಇಯರ್ಫೋನ್ಸ್. ಅದು ತುಂಬ ಚೆನ್ನಾಗಿದೆ, ಖುಷಿ ಆಯಿತು ನನಗೆ. ಅದಾದಮೇಲೆ ಇನ್ನು ಕೇಕ್ ತಿಂತಾಯಿದ್ದೀನಿ ನೋಡಿ. ನಾನು ಕೇಕ್ ತುಂಬ ಚೆನ್ನಾಗಿತ್ತು, ಟೇಸ್ಟ್ ಇತ್ತು, ಹಾಗಾಗಿ ಕೇಕ್ ತಿಂತಾಯಿದ್ದೆ ನಾನು. ಕೇಕ್ ತಿಂದಾದ್ಮೇಲೆ ನಮ್ಮ ಮನೆಯವರು ಫಸ್ಟು ಏನೇ ತಿಂದರೂ ನನಗೆ ತಿನ್ನಿಸ್ಲಾರ ಅವ್ರು ತಿನ್ನೋದಿಲ್ಲ, ಹಾಗಾಗಿ ಫಸ್ಟ್ ಹಣ್ಣು ನನಗೆ ತಿನ್ನಿಸ್ತಾ ಇದ್ದಾರೆ. ತಿಂದಾದ್ಮೇಲೆ ಅವ್ರು ತಿಂತಾಯಿದ್ದಾರೆ ಹಣ್ಣು. ಅದಾದಮೇಲೆ ಇಡ್ಲಿ ಮಾಡಿದ್ನೆಲ್ಲ, ರವೆ ಇಡ್ಲಿ ಸ್ಪೆಷಲ್ ಮಾಡಿದ್ದೆ ನಾನು ಆ್ಯನಿವರ್ಸರಿಗೆ ಅಂತಲೇ. ಇಡ್ಲಿ ಅದೆಲ್ಲ ಅದು ನನಗೂ ತಿನ್ನಿಸಿದ್ರು. ನಮ್ಮ ಮನೆಯವರು ಡ್ಯೂಟಿಗೆ ಹೋಗ್ಬೇಕಲ್ಲ, ಹಂಗಾಗಿ ಟಿಫಿನ್ ತಿಂತಾ ಇದ್ದಾರೆ. ಎಷ್ಟು ಸೆಕೆ ನೋಡಿ, ತುಂಬ ಸೆಕೆ. ಬೆಳಗ್ಗೆನೇ ತುಂಬ ಸೆಕೆ. ಬೆಳಗ್ಗೆ ಎಷ್ಟು ಗಂಟೆ ಆಗಿದೆ ಈಗ? 9 ಗಂಟೆ. ಇಷ್ಟು ಸೆಕೆ ಆಗಿದೆ, 9 ಗಂಟೆಗೆ ಬೇಡ, ಅಷ್ಟು ಸೆಕೆ. ತಿಂಡಿ ಡ್ಯೂಟಿಗೆ ಹೋಗ್ತಾರೆ. ಇವಾಗ ನಾನು ಊರಿಗೆ ಹೋಗ್ಬೇಕು, ಅದಕ್ಕೆ ಇಷ್ಟು ಬೆಳಗ್ಗೆನೇ ಕೇಕ್ ಕಟ್ ಮಾಡಿದ್ದು ನಾವು. ಸಂಜೆ ಇರೋದಿಲ್ಲಲ್ಲ ನಾನು, ಅದಕ್ಕೆ ಕೇಕ್ ಕಟ್ ಮಾಡಿ ಈಗ ಅವರು ತಿಂಡಿ ತಿಂದು ಡ್ಯೂಟಿಗೆ ಹೋಗ್ತಾರೆ. ನಾನೆಲ್ಲ ಪ್ಯಾಕಿಂಗ್ ಮಾಡಿ ನಾನು 3 ಗಂಟೆಗೆ ಊರಿಗೆ ಹೋಗಬೇಕು. ಮತ್ತು ಈ ವಿಡಿಯೋ ಹೇಗೆ ಅನಿಸ್ತು ನಿಮಗೆ? ಇಷ್ಟ ಆಯಿತಾ? ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆದರೆ ಏನು ಮಾಡಬೇಕು? ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್.